ನಮಸ್ಕಾರ. ಎಲ್ಲ ರೀತಿಯ ಅಧಿಕಾರಿ ವರ್ಗದವರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ನಿರ್ದೇಶಕರು, ಎಲ್ಲ ನಮ್ಮ ಕೈವಾರ ಸಂಸ್ಥೆಯ ಅನ್ಯಾಯಿಗಳು, ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಒಂದು ಸರಳ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಹೆಮ್ಮೆಯ ತಾತಯ್ಯ. ಇವತ್ತು ನಾವು ನಮ್ಮ ಮಕ್ಕಳಲ್ಲಿದ್ದ ಶನಿವಾರ ಬಂದರೆ ನಾವು ಕೈವಾರ ಕೊಟ್ಟಾಗ್ತಾ ಇದ್ವಿ. ಯಾಕಂದರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಆ ಬೆಟ್ಟಕ್ಕೆ ಹೋಗಿ ಪಾರ್ಕ್ ಹೋಗಿ ಬರ್ತಾ ಇದ್ವಿ. ಇವತ್ತಂಥ ಮಹಾನ್ ಭಾವನ ಒಂದು ಚರಿತ್ರೆಯನ್ನು ನಮ್ಮ ತಾಲೂಕಲ್ಲಿ ಒಂದು ಸಿಂಪಲ್ ಆಗಿ ಅರ್ಥಗರ್ಭಿತವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಬಹುಶಃ 300 ಅಂತ ನನಗೆ ಅನಿಸುತ್ತೆ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಬಹುಶಃ ಆತ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳು, ಕೆಲವು ಏನು ಬಂದಿರ್ತಕ್ಕಂಥ ಕೆಲವು ನುಡಿಗಳು, ತಾತ ಹೇಳ್ತಕ್ಕಂಥ ಎಲ್ಲವನ್ನೂ ನಡೆದು ಬಂದಿದೆ ಅಂತಕ್ಕಂಥ ನಾವು ಒಂದು ಇದಿದೆ. ನಮಗೆ ಕಥೆ ಹೇಳ್ತಾ ಇದ್ರು, ತಾತ ಏನು ನುಡಿತಾ ಇದ್ರು ಅದೆಲ್ಲವನ್ನ ಆಗ್ತಾ ಇದೆ, ಆಗಿದೆ ಅನ್ನೋದನ್ನ ಒಂದು ಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಅಂತ ಮಹಾನ್ ಭಾವನ ಇವತ್ತು ಆಚರಣೆಯನ್ನು ತುಂಬ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದ್ವಿ. ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಮತ್ತೆ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಬೇಕನ್ನೋ ಆಸೆ ನಮಗಿದೆ. ಟೈಮು ನಮ್ಗೆ ಕಡಿಮೆ ಇರೋದ್ರಿಂದ ಇವತ್ತು ನಾವು ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ. ಬಹುಶಃ ಮುಂದಿನ ವರ್ಷದಲ್ಲಿ ತುಂಬ ಮುಂದೆ ನಾವು ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರವಾಗಿ ಅವರ ಅನ್ಯಾಯಗಳಿಗೆ ತಾಲೂಕಿನಾದ್ಯಂತಕ್ಕಂಥ ಎಲ್ಲರನ್ನೂ ಕರೆಸಿ ಈ ಜಯಂತಿಯನ್ನು ಮಾಡ್ಬೇಕಂತ ನಿರ್ಧಾರ ಆಗಿದ್ದೀವಿ. ಅದರಿಂದ ಈ ಜಯಂತಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ ಹಾಗೂ ತಾಲೂಕು ಆಡಳಿತ ಕಡೆಯಿಂದ ವಂದಿಸ್ತಾ, ನಿಮ್ಮೆಲ್ರಿಗೂ ಅವ್ರ ಆದರ್ಶಗಳನ್ನು ತಗೊಂಡು ಬಹುಶಃ ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಮಾಡಿ ತೋರಿಸೋದು ನಮಗೆ ಅದು ನಮ್ಮ ವ್ಯಕ್ತಿತ್ವ. ಸೊ ಅದರಿಂದ ನಮ್ಮ ತಾತಯ್ಯನವರ ಏನವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಮುಂದೆ ಪಾಲಿಸ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಮುಖಂಡರಿಗೂ, ನಮ್ಮ ಬಲಜ ಸಂಘದ ಎಲ್ಲರೂ ಮುಖಂಡರಿಗೂ ನನ್ನ ಕಡೆಗೆ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ಹಾಗೂ ಮತ್ತು ಹಾಸನದ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ಅಧಿಕಾರ ವರ್ಗದವರೇ, ಪ್ರೀತಿಯ ಬಂಧುಗಳೇ, ಈ ದಿವಸ ನಮ್ಮ ವಿಜೃಂಭಣೆಯನ್ನು ಮಾಡಬೇಕು ಅಂತ ನಮ್ಮ ಶಾಸಕರು ಆಗಲೇ ಮೊದಲನೇ ಯೋಜನೆಯನ್ನು ಹೋದ ವರ್ಷವೇ ಹಾಕ್ಕೊಂಡಿದ್ರು. ಕಾರಣಾಂತರಗಳಿಂದ ಅದು ಭಾಳ ಸರಳವಾದ ರೀತಿಯಲ್ಲಿ ಈ ಒಂದು ಸಮಾರಂಭವನ್ನು ಏರ್ಪಾಡು ಕಿರು ಪರಿಚಯವನ್ನು ಹೇಳಬೇಕು ಅಂತ ನಮ್ಮ ಸ್ನೇಹಿತರು ಹೇಳಬೇಕು. ನಮ್ಮ ಹುಟ್ಟಿದವರು ಕೈವಾರ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೈವಾರ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅಂಥ ಪುಣ್ಯಕ್ಷೇತ್ರದಲ್ಲಿ ಈ ಮಹಾನ್ ಭಾವರು ಹುಟ್ಟಿರೋದೇ ನಮ್ಮ ಎಲ್ಲರಿಗೂ ಸಹ ಹೆಮ್ಮೆಯ ವಿಷಯ. ಇವರು ತಂದೆಯವರು ಕೊಂಡಪ್ಪ, ಇವರ ತಾಯಿಯವರು ಮುದ್ದಮ್ಮ. ಇವರ ಬಹಳ ಸರಳವಾದಂಥ ನಮ್ಮ ಕುಲಕಸಬಾಗಿರ್ತಕ್ಕಂಥ ಬಳೆ ವ್ಯಾಪಾರವನ್ನು ಮಾಡಿಕೊಂಡಿದ್ದಂಥ ದಂಪತಿಗಳು. ಇವರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಭಾಳ ಅಮರನಾರಾಯಣರನ್ನು ಬೇಡಿಕೊಂಡ ಪ್ರಯುಕ್ತ ಅಮರನಾರಾಯಣರು ಈ ಮಿಂಚಿನ ರೂಪದಲ್ಲಿ ಬೆಳಕನ್ನು ಕಾಣಿಸಿಕೊಂಡು ಮುದ್ದಮ್ಮನವರ ಶರೀರದಲ್ಲಿ ಲೀನವಾಯಿತು. ಇದನ್ನು ತಮ್ಮ ಗಂಡನಿಗೆ ಕೊಂಡಪ್ಪನಿಗೆ ವಿಷಯವನ್ನು ತಿಳಿಸಿದಾಗ ಅವರು ಭಾಳ ಆನಂದಪಟ್ಟು, ಸ್ವಾಮಿ ಈ ದಿವಸ ನಮಗೆ ಈ ವರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷಪಟ್ಟರು. ಈ ರೀತಿಯಾಗಿ ಈ ಆಕೆಯ ಹೊಟ್ಟೆಯಲ್ಲಿ ನಾರಾಯಣ ತಾತಯ್ಯನವರು ಬೆಳೆಯುತ್ತಾ ಬಂದ ಸಂದರ್ಭದಲ್ಲಿ ಅವರ ಸೋದರತ್ತೆಯಾಗಿರ್ತಕ್ಕಂಥ ಅವರು ಹೊಟ್ಟೆ ಕಿಚ್ಚಿನಿಂದ ಇವನು ಹುಟ್ಟುಬಿಟ್ರೆ ಮಗು ಈ ಆಸ್ತಿಯೆಲ್ಲ ಬೇರೆ ಆಗಿಬಿಡ್ತದೆ, ಇದನ್ನೇನಾದರೂ ಮಾಡಿ ಈ ಮಗುವನ್ನು ಸಾಯಿಸಬೇಕು ಅಂತ ಆ ಎಮ್ಮನು ಮನಸ್ಸಲ್ಲೇ ಯೋಚನೆ ಮಾಡಿ ಇದ್ದಾಗ 9 ತಿಂಗಳಾಯಿತು. ಆಗ ಏನಾಯಿತು, ಇವರು ಹೊರಗಡೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ತೆರಿಗೆ
ನೋವುಗಳು ಕಾಣಿಸಿದಾಗ ಅವರ ಸೋದರತ್ತೆ ಬಂದಿದ್ದೆ. ನಾನು ಅವರ ಸೋದರತ್ತೆ ಆಯಮ್ಮನಿಗೆ ವಿಷವನ್ನು ಕೊಟ್ಟಿದ್ದು. ಆ ಒಂದು ಕೆಲವೇ ಗಂಟೆಗಳಲ್ಲಿ ಆಯಮ್ಮನೇನು ಮರಣ ಅವಸ್ಥೆಗೆ ಬಂದಿದ್ದಳು. ಅಂಥ ಸಮಯದಲ್ಲಿ ನಾರಾಯಣ ಯತೀಂದ್ರರು ಅವರು ಜನ್ಮಿಸಿದರು. ಅವರು ಹುಟ್ಟಿದ ತಕ್ಷಣವೇ ಬೆಳಕು ಇದೆಲ್ಲ ಭಾಳ ವಿಶಾಲವಾಗಿ ಅವರ ಒಂದು ತೇಜೋರೂಪವನ್ನು ಅವನ ಕಂಡ ಜನರೆಲ್ಲರೂ ಭಾಳ ಸಂತೋಷಪಟ್ಟರು. ಆಮೇಲೆ ಕೆಲವೇ ನಿಮಿಷಗಳಲ್ಲಿ ತಾಯಿಯಾಗಿರ್ತಕ್ಕಂಥ ಯುದ್ಧಮ್ಮನವರು ಅವರು ಏನು ಮಾಡೋದು ನಿಧನ ಹೊಂದಿದರು. ಹೊರಗಡೆ ಹೋದಂಥ ನಮ್ಮ ಕೊಂಡಪ್ಪನವರು ಬಂದು ನೋಡಿ, ಒಂದು ಕಡೆ ಮಗು ಜನನವಾಗಿದೆ, ಇನ್ನೊಂದು ಕಡೆ ಹೆಂಡತಿ ಸುತ್ತಿದ್ದಾಳೆ. ಭಾಳ ದುಃಖದಿಂದ ಆಶೀರ್ವಾದವನ್ನು ಮಾಡಿ ನಾರಾಯಣ ಯತೀಂದ್ರರೇ ಇವತ್ತು ನಮ್ಮ ಮಗನಾಗಿ ಹುಟ್ಟಿದ್ದಾನೆ ಅಂತೇಳಿ ಸಂತೋಷ ಪಡುತ್ತಾ ತನ್ನ ಹೆಂಡತಿ ಹೋದಂಥ ಹಂತದಲ್ಲಿ ಅವರು ಇಹಲೋಕವನ್ನು ತಿಳಿಸಿದರು. ಈ ರೀತಿಯಾಗಿ ಪರಪುಟ್ಟನಾದ ಅಂದರೆ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಮಗುವಾಗಿ ಆ ಊರಿನ ಎಲ್ಲ ಜನರ ಎಲ್ಲ ಜಾತಿ ಪಂಗಡದವರ